ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಮಗಳೊಂದಿಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಮತ್ತು ರೀಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾನು ಇದನ್ನು ವೀಡಿಯೋ ಮಾಡಿ ಅವಳಿಗೆ ತೋರಿಸ್ಬೇಕು ಫ್ಯೂಚರಲ್ಲಿ ಒಂದು ಟೈಮು ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊಂಡಿರೋದು. ಅವಳು ಎಷ್ಟು ಮುದ್ದಾಗಿ ನನ್ನ ಜೊತೆ ಕೂತ್ಕೊಂಡಿರೋದು ನೋಡಿ ವೀಡಿಯೋದಲ್ಲಿ. ಏನೋ ಅವಳಿಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಅವಳು ನನ್ನ ಜೊತೆ ಮೆಟ್ರೋ ಅಲ್ಲಾಗಿರ್ಬೋದು, ಟ್ರೈನಲ್ಲಾಗಿರ್ಬೋದು ಬರ್ತಾ ಇರೋದು. ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಂಡಿರೋದು ಅವಳಿಗೆ ತೋರಿಸೋಣ ಅಂತ. ತುಂಬ ದಿನಗಳಿಂದ ಎಲ್ಲರೂ ಕೇಳ್ತಾ ಇದ್ರಿ ನನಗೆ, ಯಾಕೆ ವೀಡಿಯೋಸ್ ಹಾಕ್ತಿಲ್ಲ, ಯಾಕೆ ಯೂಟ್ಯೂಬ್ ಚಾನಲ್ ಮಾಡ್ತಾ ಇಲ್ಲ, ಬಿಟ್ಬಿಟ್ಟಿದ್ದೀರಾ, ಮಾಡಿದರೆ ಚೆನ್ನಾಗಿತ್ತು ಅಂತ ಸಾಕಷ್ಟು ಜನ ಕೇಳಿದ್ರಿ. ನನಗೆ ಮೇ ಬಿ ನಾನು ಪ್ರೆಗ್ನೆಂಟ್ ಇದ್ದೆ ಅಂತ ಮಾಡೋಕ್ಕಾಗಲಿಲ್ವಾ ಅಥವಾ ಬೇಡ ಅಂತ ಬಿಟ್ಟನೋ ನನಗೆ ಗೊತ್ತಿಲ್ಲ. ಸೊ ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಮನೆ ಬಿಡುವಾಗ 4 ಗಂಟೆ ಆಗಿತ್ತು. 4 ಗಂಟೆಯಲ್ಲೇ ನನ್ನ ಪುಟ್ಟ ಕಂದಮ್ಮ ಎದ್ದು ನನ್ನ ಜೊತೆ ಸಪೋರ್ಟ್ ಮಾಡಿದ್ಲು. ಸಪೋರ್ಟ್ ಅನ್ನಲಿಕ್ಕಿಂತ ಅವಳಿಗೆ ಫೀವರ್ ಆಗಿತ್ತು. ಫೀವರ್ ಬಂದಿತ್ತು, ಆದರೂ ನನ್ನ ಜೊತೆಗೆ ಬಂದಳು ಅವಳು. ನಾನು ಡ್ರಾಪ್ಸ್ ಹಾಕಿ ಅವಳಿಗೆಲ್ಲ ಕಡಿಮೆ ಮಾಡಿಸ್ಕೊಂಡೆ ಬಂದೆ. ನಾವು ಮೆಟ್ರೋಗೆ ಬನಶಂಕರಿಗೆ ಬರೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಆಮೇಲೆ ಅಲ್ಲಿಂದ ಡೈರೆಕ್ಟಾಗಿ ನಾವು ಮೆಜೆಸ್ಟಿಕ್ಗೆ ಹೊರಟಿದ್ದು. ನೋಡಿ ಹೇಗೆ ಕೂತ್ಕೊಂಡಿದ್ದಾಳೆ. ಅವರಪ್ಪನ ನೋಡ್ತಾ, ನನ್ನ ಎತ್ಕೊಳ್ತಾ ಇಲ್ವಲ್ಲ ನೀವು ಇನ್ನೂ ಅಂತ ಇದು ಮಾಡ್ತಾ ಇದ್ದಾಳೆ. ನೆಕ್ಸ್ಟು ಬಂದ್ವಿ, ನಾವು ಮೆಜೆಸ್ಟಿಕ್ ರೀಚ್ ಆದ್ವಿ. ಮೆಜೆಸ್ಟಿಕ್ಕಿಂದ ನಮ್ಮದು ಟ್ರೈನ್ ಇತ್ತು ಊರಿಗೆ. ನಾವು ದಾವಣಗೆರೆಗೆ ಹೊರಡ್ತಾ ಇರೋದು, ಅಂದರೆ ನನ್ನ ಹಸ್ಬೆಂಡ್ ಮನೆಗೆ. ಆ್ಯಕ್ಚುಲಿ ನಾನು ಇದನ್ನು ನವಂಬರ್ 15th ವೀಡಿಯೋ ಮಾಡ್ಕೊಂಡಿರೋದು. ಅಪ್ಲೋಡ್ ಮಾಡಬೇಕು ಅಂತ ವೀಡಿಯೋ ಮಾಡಿಕೊಂಡೆ, ಬೇಗನೆ ಅಪ್ಲೋಡ್ ಮಾಡೋಣ ಅಂತ. ಅಲ್ಲಿಂದ ಏನಾಯಿತು ಅಂದರೆ, ನನ್ನ ಮಗಳಿಗೆ ಅವತ್ತೇ ಜ್ವರ ಬಂದಿರೋ ಕಾರಣದಿಂದ ವೈರಲ್ ಫೀವರ್ ಅದು. ಅದರಲ್ಲಿ ಬೇರೆ ಕಡಿಮೆ ಆಗುತ್ತೆ ಅಂದ್ಕೊಂಡ್ವಿ, ಡ್ರಾಪ್ಸ್ ಹಾಕ್ಕೊಂಡು ಬಂದ್ವಿ. ಡ್ರಾಪ್ಸ್ ಹಾಕಿದ ತಕ್ಷಣ 1-2-3 ಡೇಸಲ್ಲಿ ಕಡಿಮೆ, ಅಂದರೆ 2-3 ಅವರ್ಸಲ್ಲಿ ಕಡಿಮೆ ಆಯಿತು ಅನ್ನಂಗೆ ಅನಿಸ್ತು. ಮತ್ತು 6 ಅವರ್ಗೆ ಒಂದ್ಸರಿ ಡ್ರಾಪ್ ಹಾಕ್ಕೊತಾನೆ ಬಂದೆ ನಾನು. ಡ್ರಾಪ್ಸ್ ಹಾಕಿದ್ದೀನಿ, ಸಿರಪ್ಸ್ ಎಲ್ಲ ಹಾಕಿದ್ದೀನಿ. ನೋಡಿ ಎಷ್ಟು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ ಈ ವಿಡಿಯೋದಲ್ಲಿ, ತುಂಬ ಆ್ಯಕ್ಟಿವ್ ಆಗಿದ್ದಾಳೆ. ಹೀಗೆ ಜ್ವರ ಕಡಿಮೆ ಆಗಿದ ತಕ್ಷಣ ಆ್ಯಕ್ಟಿವ್ ಆಗಿರೋದು, ಅದಾದಮೇಲೆ ಜ್ವರ ಬಂದ ತಕ್ಷಣ ಮತ್ತೆ ಸಫರ್ ಆಗೋದು. ನನಗೆ ಸಖತ್ ಬೇಜಾರಾಗ್ಬಿಡ್ತು, ಯಾಕಾದರೂ ಹೋದ್ವಿ ಅಂತ ಒಂದ್ಸರಿ ಅನಿಸ್ತು. ಬಟ್ ಹೊರಟ್ಬಿಟ್ಟಿದ್ದೀವಿ. ತುಂಬ ದಿನಗಳಾಯಿತು ನಾವು ಬೆಂಗ್ಳೂರು ಬಂದು, 3 ಮಂತ್ಸ್ ಆಯಿತು ಆಲ್ಮೋಸ್ಟು. ಬಂದೇ ಇರಲಿಲ್ಲ ಊರ ಕಡೆ, ಅಮ್ಮನ ಮನೆಗೂ ಹೋಗಿರಲಿಲ್ಲ. ಸೊ ಹಾಗಾಗಿ ಹೊರಟಿದ್ದು. ನೋಡಿ ಹೇಗೆ ಮಲಗಿದ್ದಾಳೆ. ಅವಳಿಗೆ ಫಸ್ಟ್ ಅದು ಜರ್ನಿ ಹೆಂಗಿದೆ ಅಂತ ಅವಳ ಕಡೆಯಿಂದನೇ ಇದು ಮಾಡಬೇಕು ಅಂತ. ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ ನೋಡಿ ನೀವೇ.